ವಿಧಾನಸೌಧವೇ ಪ್ರಧಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮಾ ಶೆಟ್ಟಿ. ಇವತ್ತಿನ ರಾಜಕಾರಣದ ಪ್ರಮುಖ ಅಂಶಗಳ ಬಗ್ಗೆ ಗಮನ ಹರಿಸೋಣ. ಮೊದಲನೇದಾಗಿ ಕಾಂಗ್ರೆಸ್ನಲ್ಲಿ ಒಳಜಗಳದ ಗೊಂದಲ ಮತ್ತೆ ಶುರು. ಕಾಂಗ್ರೆಸ್ನಲ್ಲಿ ಈಗ ಆಲ್ರೆಡಿ ಎರಡು ಬಣಗಳ ನಡುವೆ ಸಿದ್ದು ಬಣವನ್ನು ಗುರಿ ಹಾಕಿಸಿಕೊಂಡು ತಲೆದಂಡಗಳ ಒಂದು ಪರ್ವ ಮುಂದುವರಿತಾನೆ ಇದೆ. ಉಚ್ಚಾಟನೆ ಪರ್ವ ಇದಕ್ಕೆ ನಿರಂತರವಾಗಿ ಸಾಕ್ತಾನೆ ಇದೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ವಿಚಾರವಾಗಿ ಶುರುವಾದಂತಹ ಈ ಗೊಂದಲ ಇವತ್ತು ಉಪಚುನಾವಣೆಯ ಫಲಿತಾಂಶ ಬರುವ ಮುನ್ನವೇ ಈ ಒಂದು ಗೊಂದಲ ಆಗ್ತಾ ಇದೆ ಹಾಗೂ ಅನೇಕ ತಲೆದಂಡಗಳು ಬೀಳ್ತಾನೇ ಇದೆ. ಈ ಉಚ್ಚಾಟನೆ ಪರ್ವ ಮುಂದುವರೆದುಕೊಂಡು ಹೋಗ್ತಾನೆ ಇದೆ ಕಾಂಗ್ರೆಸ್ ಒಳಜಗಳದಿಂದ. ಹಾಗೆ ದಾವಣಗೆರೆಯ ದಂಗಲ್ ಭುಗಿಲೆದಂತಹ ಅಲ್ಪಸಂಖ್ಯಾತ ಸಮುದಾಯದವರು ನೋಡಿ. ಮೊದಲಿಗೆ ಶಾಮನೂರು ಶಿವಶಂಕರಪ್ಪ ಅವರು ಒಂದು ಬಾರಿ ಚುನಾವಣಾ ಪ್ರಚಾರದ ವೇಳೆ ಯಡಿಯೂರಪ್ಪ ಮಗನನ್ನು ಗೆಲ್ಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕ್ರಮವನ್ನು ನೀವು ತೆಗೆದುಕೊಳ್ಳಿಲ್ಲ. ಇನ್ನು ಈ ಒಂದು ದಾವಣಗೆರೆ ಉಪಚುನಾವಣೆಯಲ್ಲಿ ಒಂದು ಕುಟುಂಬಕ್ಕಾಗಿ ನೀವು ಇಷ್ಟೊಂದು ತಾರತಮ್ಯವನ್ನು ಮಾಡ್ತಾ ಇದ್ದೀರಾ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕಾಂಗ್ರೆಸ್ ಮುಖಂಡರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನಮ್ಮ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ. ರಾಜಕಾರಣದಲ್ಲೇ ಅಪರಾಧದ ಒಂದು ಪ್ರಕರಣ ನಡೆದು ಹೋಯಿತು. ಅದು ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಸಂಚಲನವನ್ನೇ ಉಂಟು ಮಾಡಿದೆ. ಧಾರವಾಡದ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಎಂದು ತೀರ್ಪು ಪ್ರಕಟ ಆಗೋಗಿದೆ. ಈಗ ನಿನ್ನೆ ನಡೆದಂತಹ ನ್ಯಾಯಾಲಯದಲ್ಲಿ ತೀರ್ಪು ಪ್ರಕಟಗೊಳ್ತು. ವಿನಯ್ ಕುಲಕರ್ಣಿ ಜೊತೆಗೆ 17 ಜನ ಆರೋಪಿಗಳು ದೋಷಿಗಳು ಅಂತ ತೀರ್ಪನ್ನು ಪ್ರಕಟಿಸಿದರು. ಇನ್ನು ಆ ಒಂದು ಶಿಕ್ಷೆಯ ಪ್ರಮಾಣ ಮತ್ತು ಅವಧಿ ಇವತ್ತು ಪ್ರಕಟ ಆಗಬೇಕಾಯಿತು. ನಾಳೆಗೆ ಅದನ್ನು ಮುಂದೂಡಿದ್ದಾರೆ. ಸೊ ನಾಳೆ ಹೇಗೆ, ಯಾವ ರೀತಿಯಲ್ಲಿ, ಎಷ್ಟು ಗಲ್ಲು ಶಿಕ್ಷೆಯೋ ಜೀವಾವಧಿ ಶಿಕ್ಷೆಯೋ ಯಾವ ರೀತಿಯ ಶಿಕ್ಷೆನ ಪ್ರಕಟಿಸ್ತಾರೆ ಅದು ಕೂಡ ಕಾದು ನೋಡಬೇಕಾಗಿದೆ. ಆ್ಯಸ್ ಯೂಶುವಲ್ ವಿನಯ್ ಕುಲಕರ್ಣಿ ಶಾಸಕರ ಪರ ವಕೀಲರು ಏನಂತ ಒಂದು ವಾದವನ್ನು ಮಂಡಿಸಿದ್ದಾರೆ ಅಂತಂದರೂ ಶಿಕ್ಷೆಯ ಪ್ರಮಾಣವನ್ನು ಮತ್ತು ಅವಧಿಯನ್ನು ದಯವಿಟ್ಟು ಕಡಿತಗೊಳಿಸಿ ಅಂತ ಕೇಳ್ಕೊಂಡಿದ್ದಾರೆ. ಯಾವ ರೀತಿಯಾದಂತಹ ಒಂದು ತೀರ್ಪು ಪ್ರಕಟ ಆಗುತ್ತೆ ಅನ್ನೋದು ಕೂಡ ಒಂದು ಕುತೂಹಲಕ್ಕೆ ದಾರಿ ಮಾಡಿಕೊಟ್ಟಿದೆ. ಇನ್ನು ಡಿಲಿಮಿಟೇಷನ್ ವಿರುದ್ಧ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಅಸಮಾಧಾನ ನೋಡಿ. ಮೊದಲು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿತ್ತು. ಈಗ ಅದನ್ನು 35ರಿಂದ 42 ಲೋಕಸಭಾ ಕ್ಷೇತ್ರಗಳಾಗಿ ಮಾಡಬೇಕು ಅಂತ ಹೊರಟಿದೆ. ಸೊ ಈ ಒಂದು ಬಿಲ್ ಪಾಸ್ ಆಗಬೇಕು. ಆದರೆ ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಅಂದರೆ, ಮೊದಲು ಚಿಕ್ಕಮಗಳೂರು, ಉಡುಪಿ ಆ ಒಂದು ಲೋಕಸಭಾ ಕ್ಷೇತ್ರ 2 ಜಿಲ್ಲೆಯನ್ನು ಸೇರಿಸಿ 1 ಲೋಕಸಭಾ ಕ್ಷೇತ್ರ ಮಾಡಿದರು. ಆದರೆ ಇನ್ನು ಮುಂದೆ ಜನಸಂಖ್ಯಾ ಆಧಾರದ ಮೇಲೆ ಚಿಕ್ಕಮಗಳೂರು ಒಂದು ಲೋಕಸಭಾ ಕ್ಷೇತ್ರ ಆಗುತ್ತೆ, ಉಡುಪಿ ಒಂದು ಲೋಕಸಭಾ ಕ್ಷೇತ್ರ ಆಗುತ್ತೆ. ಹಾಗೆ 15 ವರ್ಷಗಳ ಹಿಂದೆ ಕೊಡಗು ಮತ್ತು ಮಂಗಳೂರನ್ನು ಇದು ಮಾಡಿದರು. ಈಗ ಮಂಗಳೂರು ಪ್ರತ್ಯೇಕವಾಗಿ ಸಪ್ರೇಟ್ ಆಯಿತು. ಇನ್ಮೇಲೆ ಕೊಡಗನ್ನ ಮೈಸೂರಿಗೆ ಸೇರಿಸ್ಬಿಟ್ರು. ಇನ್ಮೇಲೆ ಹೇಳೋದಕ್ಕಾಗೋದಿಲ್ಲ, ಕೊಡಗು ಸಪ್ರೇಟ್ ಲೋಕಸಭಾ ಕ್ಷೇತ್ರ ಆಗುತ್ತೆ. ಹಾಗೆ ಮಂಗಳೂರಲ್ಲಿ ಆ್ಯಸ್ ಯೂಶುವಲ್ 2 ಲೋಕಸಭಾ ಕ್ಷೇತ್ರಗಳು ಮುಂದುವರೆದುಕೊಂಡು ಹೋಗುತ್ತೆ. ಸೊ ಈ ರೀತಿಯಾದಂಥ ಡಿಲಿಮಿಟೇಷನ್, ಕ್ಷೇತ್ರದ ಪುನರ್ವಿಸ್ತಾರ ಹೇಗೆ ಮಾಡ್ತಾರೆ, ಇದಕ್ಕೆ ಯಾಕೆ ಆ್ಯಸ್ ಯೂಶುವಲ್ ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬದಲಾವಣೆಯನ್ನು ಮಾಡಿದೆ. ಕರ್ನಾಟಕ ಸರ್ಕಾರ ಸ್ಥಳೀಯ ಚುನಾವಣೆಯಲ್ಲಿ ಇಷ್ಟು ದಿನ EVM ಬಳಕೆ ಮಾಡ್ತಾ ಇದ್ದು ಬದಲಿಗೆ ಬ್ಯಾಲೆಟ್ ಪೇಪರ್ನ ಮರುಬಳಕೆ ಮಾಡಬೇಕು ಅಂತ ಅದನ್ನು ಪ್ರಕಟಿಸಿದೆ. ಸೊ ಇನ್ನು ಇದಕ್ಕೆ ನಮ್ಮ ರಾಜ್ಯಪಾಲರು ಕೂಡ ಅನುಮೋದನೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇನ್ನು ಮುಂದೆ ಕರ್ನಾಟಕದಲ್ಲಿ ಮಾತ್ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ನ ಬಳಕೆಯನ್ನು ಮಾಡೋದಕ್ಕೆ ರಾಜ್ಯಪಾಲರು ಅನುಮೋದನೆಯನ್ನು ನೀಡಿರೋದು ನಾವು ಗಮನಿಸಬೇಕಾದಂಥ ಅಂಶ. ಇನ್ನು BJPಯಲ್ಲಿ ಸಂಘಟನಾ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಇನ್ನು BJP ಕಾರ್ಯಕರ್ತರಲ್ಲಿ ಹುರುಪನ್ನು ತುಂಬಿಸಲಿಕ್ಕೆ, ಸೊ ಈ ಒಂದು ರಾಜ್ಯ ಚಟುವಟಿಕೆಗಳಲ್ಲಿ, ರಾಜಕಾರಣದಲ್ಲಿ ಅವರು ಹುರುಪಲ್ಲಿ ಅವರು ಭಾಗವಹಿಸೋದಕ್ಕೆ, ಉತ್ಸಾಹದಿಂದ ಭಾಗವಹಿಸೋದಕ್ಕೆ, ಅವ್ರನ್ನ ಹುರಿದುಂಬಿಸೋಕ್ಕೆ ಅಂತಲೇ ಒಂದು ಅಭಿಯಾನವನ್ನು ಅವರು ಆರಂಭಿಸಿದ್ದಾರೆ BJPಯಲ್ಲಿ. ಇದು ಒಂದು ರೀತಿ ಮುಂದಿನ ಹೆಜ್ಜೆಗೆ ದಾರಿ ಮಾಡಿಕೊಡ್ತಾ ಇದೆ. ಇದಾಗಿತ್ತು ವಿಧಾನಸೌಧ ಪ್ರಧಾನ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.